ಟೆಕ್ ಇನ್ ಕನ್ನಡ ಇವರ ಯೂಟ್ಯೂಬ್ ಆದಾಯ ಎಷ್ಟು ಮತ್ತು ಇವರು ಎಷ್ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ, ಹಾಗೆಯೇ ಇಲ್ಲಿವರೆಗೂ ಇವರಿಗೆ ಬಂದಿರುವ ಸಬ್ಸ್ಕ್ರೈಬರ್ಸ್ಗಳು ಎಷ್ಟು, ಹಾಗೆಯೇ ಇವರ ಒಂದು ಯೂಟ್ಯೂಬ್ ಚಾನಲ್ಗೆ ಟೋಟಲ್ ವ್ಯೂಸ್ಗಳು ಎಷ್ಟು ಎಲ್ಲವನ್ನು ತಿಳ್ಕೊಬರೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವಿಸಿಟರ್ ಆಗಿದ್ರೆ ಪ್ಲೀಸ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವರ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಮೊದಲನೇದಾಗಿ ಇವರ ಒಂದು ಟೋಟಲ್ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು 1.19 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಹಾಗೆಯೇ ಇವರು ಇದುವರೆಗೂ 2700 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಈ ಎಲ್ಲ ವೀಡಿಯೋಗಳಿಗೆ ಟೋಟಲ್ ಆಗಿ 193 ಮಿಲಿಯನ್ ವೀಕ್ಷಣೆಗಳು ದೊರೆತಿದೆ ಗೈಸ್. ಈ 193 ಮಿಲಿಯನ್ ವೀಕ್ಷಣೆಗಳಲ್ಲಿ ಡಿವೈಡ್ ಆಗುತ್ತೆ ಶಾರ್ಟ್ ಫಾರ್ಮ್ಯಾಟ್ ಹಾಗೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳು. ಇವರ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗಳು 140 ಇರೋದ್ರಿಂದ ಇವರ ಒಂದು ಶಾರ್ಟ್ ಫಾರ್ಮ್ಯಾಟ್ ಆದಾಯನ ರಿವೀಲ್ ಮಾಡೋದಿಲ್ಲ, ಯಾಕಪ್ಪ ಅಂದರೆ ತುಂಬಾ ಕಡಿಮೆ ಇರೋದ್ರಿಂದ ಇವರ ಶಾರ್ಟ್ ಫಾರ್ಮ್ಯಾಟ್ ಆದಾಯನ ಬಿಟ್ಬಿಡೋಣ ಗೈಸ್. ಹಾಗೆಯೇ ಇವರ ಶಾರ್ಟ್ ಫಾರ್ಮ್ಯಾಟ್ಗೆ 1.77 ಮಿಲಿಯನ್ಸ್ ವ್ಯೂಸ್ಗಳು ಬಂದಿದೆ, ಅದನ್ನು ಕೂಡ ಬಿಟ್ಬಿಡೋಣ ಗೈಸ್. ಮೊದಲನೇದಾಗಿ ಈ ಕಡೆ ಬಂತಂದರೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ಗೆ ಬಂತಂದರೆ 540 ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ಗಳಿದ್ದಾವೆ, ಅಂದರೆ 2540. ಈ 2540 ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ಗಳಲ್ಲಿ ಇವರಿಗೆ ಬಂದಿರುವ ವೀಕ್ಷಣೆಗಳು ಬಂದ್ಬಿಟ್ಟು 192 ಮಿಲಿಯನ್ ವೀಕ್ಷಣೆಗಳು ಬಂದಿದೆ. ಈ 192 ಮಿಲಿಯನ್ ವೀಕ್ಷಣೆಗಳಿಗೆ ಲೆಕ್ಕ ಹಾಕೋದಾದರೆ ಇವರ ಆ್ಯಡ್ಸೆನ್ಸ್ ಎಷ್ಟಿದೆ ಅಂತ ಲೆಕ್ಕ ಹಾಕೋದಾದರೆ ಇವರ ವೀಡಿಯೋಸ್ಗಳು ಬಂದ್ಬಿಟ್ಟು 15ರಿಂದ 20 ನಿಮಿಷ ಡ್ಯೂರೇಷನ್ ಇದೆ. ಹಾಗೆಯೇ ಇವರ 2540 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ, 192 ಮಿಲಿಯನ್ ವೀಕ್ಷಣೆ ಸಿಕ್ಕಿದೆ. ಹಾಗಾಗಿ ಇವರ ಟೆಕ್ ಚಾನಲ್ಗೆ ಯೂಟ್ಯೂಬ್ ಆ್ಯಡ್ಸೆನ್ಸ್ ಪ್ರಕಾರ ಒಂದು ವಿಡಿಯೋ ಅಂದರೆ 1 ಮಿಲಿಯನ್ ವೀಕ್ಷಣೆಗೆ ಏನಿಲ್ಲ ಅಂತಂದ್ರೂ 40,000ರಿಂದ 70,000ವರೆಗೂ ಇನ್ಕಮ್ ಜನರೇಟ್ ಮಾಡಿಕೊಡುತ್ತೆ ಗೈಸ್. ಇವರ ಡ್ಯೂರೇಷನ್ 15 ನಿಮಿಷದಾಗಿರೋದ್ರಿಂದ ಅಂದಾಜು ಇವರಿಗೆ ಯೂಟ್ಯೂಬ್ ಬಂದ್ಬಿಟ್ಟು 50,000 ಕೊಡುತ್ತೆ ಅಂತ ಇಟ್ಕೊಂಡ್ರೆ 1 ಮಿಲಿಯನ್ಗೆ. ಇವರ 192 ಮಿಲಿಯನ್ ವೀಕ್ಷಣೆಗೆ ಯೂಟ್ಯೂಬ್ ಏನಿಲ್ಲ ಅಂತಂದ್ರೂ ಇವರಿಗೆ 96 ಲಕ್ಷದವರೆಗೂ ಆ್ಯಡ್ಸೆನ್ಸ್ ರೆವಿನ್ಯೂ ಜನರೇಟ್ ಆಗಿದೆ ಅಂತಲೇ ಹೇಳ್ಬೋದು ಗೈಸ್. ಓಕೆ ಗೈಸ್, ನೋಡಿದ್ರಲ್ಲ ಟೆಕ್ ಇನ್ ಕನ್ನಡ ಇವರ ಯೂಟ್ಯೂಬ್ ಆದಾಯವನ್ನು. ನೆಕ್ಸ್ಟ್ ಯಾರ್ದು ಮಾಡಬೇಕಂತ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್.